ಕಾಲೋನಿಗಳೇನಿತ್ತು ಅವ್ರಿಗೆಲ್ಲ ಇಂಡಿಪೆಂಡೆನ್ಸ್ ಕೊಡೋಣ ಅಂತ ಡಿಕ್ಲೇರ್ ಮಾಡ್ತಾರೆ. ಅದಕ್ಕೆ ಅಂತ ಇಂಡಿಯಾಗೆ ಲಾಸ್ಟ್ ವೈಸ್ ರಾಯ್ ಮೌಂಟ್ ಬ್ಯಾಟನ್ ಅವ್ರನ್ನ ಕಳಿಸ್ತಾರೆ. 1948 ಒಳಗಡೆ ಬ್ರಿಟಿಷ್ ಪವರ್ ನ ಕಂಪ್ಲೀಟ್ ಇಂಡಿಯನ್ ಗವರ್ಮೆಂಟ್ ಗೆ ಟ್ರಾನ್ಸ್ಫರ್ ಮಾಡ್ಬಿಡಿ ಅಂತ. ಮೌಂಟ್ ಬ್ಯಾಟನ್ ಅವರು ಇಂಡಿಯಾದ ಸಿಚುವೇಶನ್ ನೋಡಿ 1948 ತುಂಬಾ ಲೇಟ್ ಆಗ್ಬಿಡುತ್ತೆ. 1947 ಅಲ್ಲೇನೆ ಇಂಡಿಪೆಂಡೆನ್ಸ್ ನ ಡಿಕ್ಲೇರ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂತಾರೆ. ಯಾಕೆಂದ್ರೆ ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ ಅವ್ರದ್ದು ಗಲಾಟೆ ಇನ್ನ ಎಲ್ಲಿ ಜಾಸ್ತಿ ಆಗುತ್ತೆ ಅನ್ನೋದು ಭಯ ಇರುತ್ತೆ. ಆದ್ರೆ 15th ಆಗಸ್ಟ್ ಏನಕ್ಕೆ ಡಿಸೈಡ್ ಮಾಡ್ತಾರೆ ಮೌಂಟ್ ಬ್ಯಾಟನ್ ಅಂದ್ರೆ, ಆ ದಿನ ವರ್ಲ್ಡ್ ವಾರ್ 2 ಮುಗಿದು ಜಪಾನ್ ಸರೆಂಡರ್ ಆಗಿದ್ದಿನ. ಸುಪ್ರೀಂ ಅಲೈಡ್ ಕಮಾಂಡರ್ ಆಗಿ ಮೌಂಟ್ ಬ್ಯಾಟನ್ ಅವರೇ ನಿಂತ್ಕೊಂಡು ಸರೆಂಡರ್ ಅಗ್ರಿಮೆಂಟ್ ನ ಸೈನ್ ಮಾಡಿಸ್ಕೊಂಡಿದ್ದು. ಅದಕ್ಕೆ ಆಗಸ್ಟ್ 15 ಅವ್ರಿಗೆ ತುಂಬಾ ಸ್ಪೆಷಲ್. ಇಂಡಿಯನ್ ಇಂಡಿಪೆಂಡೆನ್ಸ್ ಡೇಟ್ ಸೆಲೆಕ್ಟ್ ಮಾಡಿ ಅಂತ ಅವ್ರು ಕೇಳಿದಾಗ ಅವರು ಆಗಸ್ಟ್ 15 ನ ಸೆಲೆಕ್ಟ್ ಮಾಡ್ತಾರೆ. January 26 ನಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ನ ತಗೊಂಡ್ಬಂದಿದ್ದಿನ ನಾವು. ಅದಕ್ಕೆ January 26 ರಿಪಬ್ಲಿಕ್ ಡೇ ಮತ್ತೆ ಆಗಸ್ಟ್ 15 ಬಂದು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ನಾವು.